ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನ ನಮಗೆ ಕೇಳ್ತಾ ಇದ್ರು. ಸೊ ಅವ್ರು ಇರೋ ಊರಲ್ಲೇ ಅವ್ರಿಗೆ ಜಾಬ್ ಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಫ್ಯಾಮಿಲಿ ಇರುತ್ತೆ, ಸೊ ಕಮಿಟ್ಮೆಂಟ್ ಇರುತ್ತೆ, ತಂದೆ ತಾಯಿ ನೋಡ್ಕೋಬೇಕಾಗಿರುತ್ತೆ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವರು ಇರೋ ಎಲ್ಲ ಕಮಿಟ್ಮೆಂಟ್ ಬಿಟ್ಟು ಬ್ಯಾಂಗ್ಳೂರು ಬಂದು ವರ್ಕ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಬಂದುಬಿಟ್ಟು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಸೊ ಯಾರೆಲ್ಲ ಓನ್ ಡಿಸ್ಟಿಕ್ ಅಂದರೆ ನಾನು ಇಲ್ಲಿ ಹೇಳ್ತಾ ಇರೋದು ಓನ್ಲಿ ಜಿಲ್ಲೆಗಳಲ್ಲಿ ಮಾತ್ರ, ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಜಾಬ್ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನೀವು ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದರೆ ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಕಂಪ್ಲೀಟಾಗಿ ನೋಡಿದಾಗ ಮಾತ್ರ ಆ ಒಂದು ಜಾಬಿನ ಬಗ್ಗೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಸಿಗುತ್ತೆ. ಒಂದೆರಡು ನಿಮಿಷ ನೋಡಿ ಅದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ HR ಕಾಲ್ ಮಾಡೋದ್ರಿಂದ ಸೊ ನಿಮ್ಗೆ ಯಾವುದೋ ಬೆನಿಫಿಟ್ ಇರೋಲ್ಲ. ಆ್ಯಂಡ್ ಅವರು ನಿಮಗೆ ಕ್ಲಿಯರಾಗಿ ತಿಳಿಸ್ತಾರೋ ಇಲ್ಲೋ ನನಗೂ ಅದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಿ ಅಂದರೆ ಅದನ್ನು ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಸೊ ಆವಾಗಲೇ ನಿಮಗೆ ಈ ಒಂದು ಜಾಬಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ಆ ನಂತರದಲ್ಲಿ ನೀವು HR ಜೊತೆ ಕ್ಲಿಯರ್ ಆಗಿ ಮಾತಾಡ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂವರೆಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಬ್ಯಾಂಗ್ಳೂರು ಅಂತಲ್ಲ, ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ಲೇ ಜಾಬ್ ಇದ್ದರೂ ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಖಂಡಿತವು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಕಮೆಂಟ್ಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಕಮ್ ಟು ದ ಪಾಯಿಂಟ್. ಬಹಳಷ್ಟು ಜನ ಅವರ ಡಿಸ್ಟಿಕಲ್ಲೇ ಜಾಬ್ ನೋಡ್ತಾ ಇರೋದನ್ನ ಮೇನಾಗಿ ಡಿಸ್ಟಿಕಲ್ಲೇ ನಾನು ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ಸ್ಪೆಸಿಫಿಕ್ ಮಾಡ್ತಾ ಇದ್ದೀನಿ. ಬಂದುಬಿಟ್ಟು ನಿಮಗೆ ಹಳ್ಳಿಲಿ ಸಿಗೋದಿಲ್ಲ, ತಾಲೂಕಲ್ಲಿ ಸಿಗೋಲ್ಲ. ಒಂದೇ ಡಿಸ್ಟಿಕ್ ಅಂದರೆ ದಾವಣಗೆರೆ, ಹುಬ್ಬಳ್ಳಿ, ಹಾವೇರಿ, ಗದಗ, ಸೊ ಮೇನ್ ಜಿಲ್ಲೆಗಳೇನಿದೆ ಸೊ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಅಷ್ಟೇ ಈ ಜಾಬ್. ಓಕೆ, ಸೊ ಜಾಬ್ ನೇಮ್ ಇದು ಬಂದುಬಿಟ್ಟು ಜಿಯೋ ಮಾರ್ಟಲ್ಲಿ ಡೆಲಿವರಿ ಬಾಯ್ ಜಾಬ್. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಗ್ರಾಸರೀಸ್ ಐಟಮ್ ಇರುತ್ತೆ ಜಿಯೋದವ್ರದ್ದು. ಆ ಒಂದು ಗ್ರಾಸರೀಸ್ ಐಟಮ್ನ ಕಸ್ಟಮರ್ ಅಡ್ರೆಸ್ಗೆ ಡೆಲಿವರ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಬಂದುಬಿಟ್ಟು ಸ್ಯಾಲ್ರಿ ಆಯಾ ಸಿಟಿಗೆ ತಕ್ಕಂಗಿದೆ. ಇವಾಗ ನೀವು ಹುಬ್ಳಿ ಆ್ಯಂಡ್ ಮೈಸೂರು ಮಾಡಿಕೊಂಡ್ರೆ ಅಂತ ಹೇಳಿದರೆ ಪರ್ ಆರ್ಡ್ರ್ ಬಂದುಬಿಟ್ಟು ನಿಮಗೆ 60 ರೂಪಾಯಿನ ಕೊಡ್ತಾರೆ. ಅದೇ ನೀವು ಬೇರೆ ಡಿಸ್ಟಿಕಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ 40 ರಿಂದ 50 ರೂಪಾಯಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು 20-30 ಆರ್ಡ್ರ್ ಮಾಡ್ಕೊಂಡ್ರೆ ಪರ್ ಆರ್ಡ್ರಿಗೆ ನೀವು 50 ರೂಪಾಯಿನೇ ಹಿಡ್ಕೊಂಡ್ರು ಕೂಡ ಸೊ 10 ಆರ್ಡ್ರಿಗೆ 500 ಆಯಿತು. ಸೊ ಆ 20 ಆರ್ಡ್ರಿಗೆ 1,000 ರೂಪಾಯಿ ಆಯಿತು. ಓಕೆನಾ. ಇಲ್ಲಾಂದರೆ ನೀವು 30 ಆರ್ಡ್ರ್ ಮಾಡಿದ್ರೆ 1,500 ರೂಪಾಯಿ ಆಗುತ್ತೆ. ಒಂದು ವೇಳೆ ನೀವು ಬೈಕು ಹೆಚ್ಚಿಗೆ ಮೈಲೇಜ್ ಕೊಡೋದೇ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ 100-150 ರೂಪಾಯಿ ಪೆಟ್ರೋಲ್ ತೆಗೆದ್ರು ಕೂಡ ದರಿದ್ರಕ್ಕೂ ನಿಮಗೆ 1,000 ರೂಪಾಯಿ ಇಲ್ಲಾಂದ್ರೆ 1,200 ರೂಪಾಯಿ ನಿಮ್ಮದು ಪರ್ ಡೇ ಅಮೌಂಟು ಉಳಿಯುತ್ತೆ. ಆ್ಯಂಡ್ ಇದರಲ್ಲಿ ಬೆನಿಫಿಟ್ ಏನಿದೆ ಅಂತ ಹೇಳಿದ್ರೆ ಆವತ್ತಿನ ಸ್ಯಾಲ್ರಿನ ನೀವು ಆವತ್ತೇ ವಿಡ್ರಾ ಮಾಡ್ಕೋಬೋದು. ಓಕೆ, ಸೊ ಇನ್ನು ನಾನು ಹೇಳ್ತೀನಿ. ಕಂಪ್ನಿ ನೇಮ್ ಬಂದುಬಿಟ್ಟು ಜಿಯೋ ಮಾರ್ಟಲ್ಲಿ ಕಸ್ಟಮರ್ ಏನು ಆರ್ಡರ್ ಮಾಡ್ತಾರೆ ಗ್ರಾಸರೀಸ್ ಐಟಮ್ ಅಂದರೆ ನಾವು ಮನೆಗೆ ಏನು ರೇಷನ್ಸ್ ಹಾಕ್ತೀವಿ, ಅಕ್ಕಿ, ಬೇಳೆ, ಬೇರೆ ಬೇರೆ ಐಟಮು. ಓಕೆ, ಸೊ ತೊಗರಿಗಿರಿ ಏನಿರುತ್ತೆ, ಸಕ್ಕರೆ, ಪ್ರತಿಯೊಂದೂ ಅದು ಕಸ್ಟಮರ್ ಏನು ಆರ್ಡ್ರ್ ಮಾಡ್ತಾರೋ ಸೊ ವಿತಿನ್ 5 ಕಿಲೋಮೀಟರ್ ಸರೌಂಡಿಂಗರಲ್ಲಿ ಇರುತ್ತೆ. 5 ಕಿಲೋಮೀಟ್ರಲ್ಲಿ ನಿಮಗೆ ಡೆಲಿವರಿ ಮಾಡಬೇಕಾಗುತ್ತೆ. ಒಂದು ವೇಳೆ 5 ಕಿಲೋಮೀಟ್ರ್ಗಿಂತ ಹೆಚ್ಚಿಗೆ ಆದರೆ ಪರ್ ಕಿಲೋಮೀಟ್ರ್ ಇಷ್ಟು ಅಂತ ಹೇಳಿ ನಿಮ್ಮ ಆ ಒಂದು ಆರ್ಡರ್ ಪ್ರೈಸ್ನು ಕೂಡ ಅವರು ಹೆಚ್ಚಿಗೆ ಮಾಡ್ತಾರೆ. ಓಕೆ, ಸೊ ಇದಕ್ಕೆ ನೀವು ಜಾಯ್ನ್ ಆಗಬೇಕು ಅಂತ ಹೇಳಿದರೆ ಫಸ್ಟ್ ಒಂದು ನಿಮ್ಗೆ ಬಂದುಬಿಟ್ಟು ಬೈಕ್ ಇರಬೇಕು. ಓಕೆ, ಸೊ ಆಮೇಲೆ ನಿಮ್ಮ ಹತ್ರ ಬಂದ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಆ್ಯಂಡ್ RC ಇರಬೇಕು. ಸೊ ಒಂದು ವೇಳೆ ಈ 3 ನಿಮಗಿದೆ, ಬೈಕ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ ಆ್ಯಂಡ್ ಗಾಡಿ RC ಬುಕ್ ಇದೆ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಈ ಒಂದು ನಂಬರ್ ಅಂದರೆ HR ನಂಬರ್ ನಾನು ಕೊಟ್ಟಿರ್ತೀನಿ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಉಳಿದಿದ್ದೆಲ್ಲ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇಮಿಡಿಯೇಟ್ಲಾಗಿ ನೀವು ಜಾಯ್ನ್ ಆಗ್ಬೋದು. ಯಾವುದೇ ಥರ ಇಲ್ಲಿ ಅಮೌಂಟ್ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ಬೇಸಿಕ್ ಡಾಕ್ಯುಮೆಂಟ್ಸ್ ಲೈಕ್ ನಿಮ್ಮ ಆಧಾರು, ಪ್ಯಾನು, ಬ್ಯಾಂಕ್ ಪಾಸ್ಬುಕ್ ಇಷ್ಟು ಕೊಟ್ಟರೆ ಸಾಕು. ಸೊ ಆನ್ ಬೋರ್ಡಿಂಗ್ ಆಗುತ್ತೆ, ಒಂದು ಅಪ್ಲಿಕೇಶನ್ ಇರುತ್ತೆ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಹತ್ತಿರದಲ್ಲಿ ಎಲ್ಲಿ ಜಿಯೋ ಮಾರ್ಟ್ ಇದೆ ನಿಮಗೆ ಸರೌಂಡಿಂಗ್ ವಿತಿನ್ 5 to 10 ಕಿಲೋಮೀಟರ್ ಎಲ್ಲಿ ಜಿಯೋ ಮಾರ್ಟ್ ಇದೆ ಅದೇ ಲೊಕೇಶನ್ ತೋರಿಸುತ್ತೆ. ಅಲ್ಲೇ ಹೋಗಿ ನೀವು ಜಾಯ್ನ್ ಆಗಿ ಡೈಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಆವತ್ತಿನ ಸ್ಯಾಲ್ರಿನ ಆವತ್ತಿಂದನೇ ನೀವು ವಿಡ್ರಾ ಮಾಡ್ಕೋಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಇದನ್ನು ಹೊರತುಪಡಿಸಿ ಡೈಲಿ ಬೇಸಸ್ಸಲ್ಲಿ ಅವ್ರ ಕಡೆಯಿಂದ ಇನ್ಸೆಂಟಿವ್ ಇರುತ್ತೆ 200 300. ಸೊ ಓವರ್ ಆಲಿಗೆ ಬಂದುಬಿಟ್ಟು ನಿಮಗೆ ಒಂದು ದಿನಕ್ಕೆ 1,000 ರೂಪಾಯಿ ಹಿಡಿದ್ರು ಕೂಡ 30 ದಿನಕ್ಕೆ 30,000 ರೂಪಾಯಿ ಇರುತ್ತೆ. ಓಕೆ, ಸೊ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಡೆಲಿವರಿ ಬಾಯ್ ಜಾಬ್ ಮಾಡಲಿಕ್ಕೆ ಜಿಯೋ ಮಾರ್ಟಲ್ಲಿ ನಾನು ಕೆಳಗಡೆ ನಿಮಗೆ HR ನಂಬರ್ನ ಕೊಟ್ಟಿದ್ದೇನೆ ಮೇಲ್ಗಡೆ. ಸೊ ಆ ಒಂದು HR ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ರು ಈ ವಿಡಿಯೋ ರಿಲೇಟೆಡ್ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. 100% ನಾನು ಹೆಲ್ಪ್ ಮಾಡ್ತೇನೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಾನು ಇನ್ನೊಮ್ಮೆ ಕೂಡ ಹೇಳ್ತಾ ಇದ್ದೀನಿ, ಓನ್ಲಿ ಆಯಾ ಜಿಲ್ಲೆಗಳಲ್ಲಿ ಇರೋರಿಗೆ ಮಾತ್ರ, ತಾಲೂಕಲ್ಲಿ ಬರೋದಿಲ್ಲ. ನೀವು ಹತ್ತಿರದ ಹಳ್ಳಿಯಲ್ಲಿ ಇದ್ದೀನಿ ಅಂತರೂ ಬರೋದಿಲ್ಲ, ಯಾಕೆಂದರೆ ಹತ್ತಿರದಲ್ಲಿ ನೋಡ್ತಾರೆ. ಸೊ ಆ ಒಂದು ಕ್ಯಾಂಡಿಡೇಟ್ ಏನು ಅಪ್ಲೈ ಮಾಡ್ತಾರೆ ಅವರು ಕೂಡ ಆ ಒಂದು ಸರೌಂಡಿಂಗ್ ಇರಬೇಕು, ಲೊಕೇಶನ್ ಸರೌಂಡಿಂಗ್. ಯಾಕಂದರೆ ನಿಮಗೆ ಈಸಿಯಾಗಿ ಅಡ್ರೆಸ್ ಗೊತ್ತಾಗುತ್ತೆ. ಸೊ ಆ ಏರಿಯಾ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹಾಗಾಗಿ ಹತ್ತಿರದಲ್ಲಿ ಯಾರ್ಯಾರು ಇದ್ದೀರಾ ಮೇನ್ ಡಿಸ್ಟಿಕಲ್ಲಿ ಸೊ ಅವರೆಲ್ಲ ಈ ಒಂದು ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ನಾನು ನಂಬರ್ನ ಕೊಟ್ಟಿದ್ದೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಡೌಟ್ ಇದ್ದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಧನ್ಯವಾದ ಸ್ನೇಹಿತರೆ.